ಹೆಲೋ ಸ್ಟೂಡೆಂಟ್ಸ್, ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ಪ್ರಾಬ್ಲಮ್ ಸರ್ಕಲ್ಸ್ ಚಾಪ್ಟರ್ದು. ಲೆಟ್ ಪಿ ಕ್ಯೂ ಆ್ಯಂಡ್ ಎಮ್ ಎನ್ ಆರ್ ಟೂ ಲೈನ್ಸ್ ಟಚಿಂಗ್ ದ ಸರ್ಕಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 4x ಮೈನಸ್ 6y ಮೈನಸ್ 3 ಈಸ್ ಈಕ್ವಲ್ ಟು 0 at a point A and B respectively, and O is the center of a circle where AOB is equal to 60 degree. Then locus of point of intersection of a PQ and MN is. Okay. So ನನಗೆ ಇಲ್ಲಿ ಬೇಕಾಗಿರೋ ಕಾನ್ಸೆಪ್ಟ್ ವೆರಿ ಸಿಂಪಲ್ ಕಾನ್ಸೆಪ್ಟ್ ಸಾಕು. ನನಗೆ ಕಾನ್ಸೆಪ್ಟ್ ನನಗೇನು ಬೇಕು, ಈಗ ಸಪೋಸ್ ಯಾವುದಾದ್ರು ಒಂದು ಸರ್ಕಲ್ ಈಕ್ವೇಷನ್, ಜನರಲ್ ಈಕ್ವೇಷನ್ ಸರ್ಕಲ್ ಏನು, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2gx ಪ್ಲಸ್ 2fy ಪ್ಲಸ್ c is equal to 0. ಇಟ್ ಈಸ್ ಜನರಲ್ ಈಕ್ವೇಷನ್ ಆಫ್ ಸರ್ಕಲ್. ಕರೆಕ್ಟಾ? ಸೊ ಈ ಜನರಲ್ ಈಕ್ವೇಷನ್ ಆಫ್ ಸರ್ಕಲ್ ಕೊಟ್ಟಾಗ ನನಗೆ ಸೆಂಟರ್ ಈಸ್ ಈಕ್ವಲ್ ಟು ಏನು, ಸೆಂಟರ್ ಈಸ್ ಈಕ್ವಲ್ ಟು ಮೈನಸ್ g ಮೈನಸ್ ಎಫ್. ಆ್ಯಂಡ್ ರೇಡಿಯಸ್ is equal to ಏನು, r is equal to under root of g ಸ್ಕ್ವೇರ್ ಪ್ಲಸ್ ಎಫ್ ಸ್ಕ್ವೇರ್ ಮೈನಸ್ ಸಿ. ಓಕೆನಾ? ಸೊ ಅಲ್ಲಿಗೆ ಸೆಂಟರ್ ಮತ್ತು ರೇಡಿಯಸ್ ಗೊತ್ತಿದ್ರೆ ಸಾಕು. ಓಕೆನಾ? ಇಷ್ಟು ಗೊತ್ತಿದ್ರೆ ನಾನು ಕಂಪ್ಲೀಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಈಗ ಕ್ವಶನ್ ಅಬ್ಸರ್ವ್ ಮಾಡಿ. ಕ್ವಶನಲ್ಲಿ ಏನು ಕೊಟ್ಟಿದ್ದಾನೆ, ಒಂದು ಸರ್ಕಲ್ ಕೊಟ್ಟಿದ್ದಾನೆ. ಆ ಸರ್ಕಲ್ ಈಕ್ವೇಷನ್ ಆಫ್ ಸರ್ಕಲ್ ಈಸ್ ಏನು ಕೊಟ್ಟಿದ್ದಾನೆ, ಈಕ್ವೇಷನ್ ಆಫ್ ಸರ್ಕಲ್. ಸೊ ಈಕ್ವೇಷನ್ ಆಫ್ ಸರ್ಕಲ್ ಏನು ಕೊಟ್ಟಿದ್ದಾರೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 4x ಮೈನಸ್ 6y ಮೈನಸ್ 3 ಈಸ್ ಈಕ್ವಲ್ ಟು 0. ಓಕೆನಾ? ಇದರಿಂದ ಸೆಂಟರ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಅಲ್ಲಿಗೆ ಸೆಂಟರ್ ಈಸ್ ಈಕ್ವಲ್ ಟು ಮೈನಸ್ g ಮೈನಸ್ ಎಫ್, ಅಲ್ಲಿಗೆ 2 ಇದ್ದು ಎಷ್ಟಾಗುತ್ತೆ 3, 2 3. ಆ್ಯಂಡ್ ರೇಡಿಯಸ್ ಈಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ g ಸ್ಕ್ವೇರ್ ಅಂದರೆ 4 ಪ್ಲಸ್ ಎಫ್ ಸ್ಕ್ವೇರ್ ಅಂದರೆ 9 ಮೈನಸ್ ಸಿ ವ್ಯಾಲ್ಯೂ ಮೈನಸ್ 3, ಮೈನಸ್ ಆಫ್ ಮೈನಸ್ 3. ಕರೆಕ್ಟಾ? ಅದರಿಂದ ಬರುತ್ತೆ, ಇದರಿಂದ ಕರೆಕ್ಟಾ ಸಿ ವ್ಯಾಲ್ಯೂ. ಸೊ ಅಲ್ಲಿಗೆ ಎಷ್ಟಾಯ್ತು, ಅಲ್ಲಿಗೆ ಆನ್ಸರು ಅಂಡರ್ ರೂಟ್ ಆಫ್ 4 ಪ್ಲಸ್ 9 ಪ್ಲಸ್ ಅಲ್ಲಿಗೆ 13 ಪ್ಲಸ್ 3 ವಿಚ್ ಈಸ್ ಈಕ್ವಲ್ ಟು 16 ವಿಚ್ ಈಸ್ ಈಕ್ವಲ್ ಟು 4. ಸೊ ರೇಡಿಯಸ್ ಈಸ್ ಈಕ್ವಲ್ ಟು ಎಷ್ಟು, 4. ಈ ಸರ್ಕಲ್ ಸೆಂಟರ್ ಗೊತ್ತಾಯಿತು, ನನಗೆ ರೇಡಿಯಸ್ ಗೊತ್ತಾಯಿತು. ಇವಾಗ ನೆಕ್ಸ್ಟ್ ಏನು ಕ್ವಶನ್ ಅಬ್ಸರ್ವ್ ಮಾಡಿರಿ. ಈ ಸರ್ಕಲ್ಗೆ 2 ಲೈನ್ಸ್ ಇದ್ದಾರೆ. ಆ 2 ಲೈನ್ಸ್ ಯಾರು, ಒಂದು ಪಿ ಕ್ಯೂ, ಇನ್ನೊಂದು ಯಾರು ಎಮ್ ಎನ್. ಓಕೆನಾ? ಇಂಟರ್ಸೆಕ್ಟ್ ಅಟ್ ಎ ಪಾಯಿಂಟ್ ಎ ಆ್ಯಂಡ್ ಬಿ. ಸೊ ಈ ಎ ಮತ್ತು ಬಿ ಯಲ್ಲಿ ಟಚ್ ಮಾಡ್ತಾ ಇದ್ದಾರೆ ಸರ್ಕಲ್ನ, ನಥಿಂಗ್ ಬಟ್ ಟ್ಯಾಂಜೆಂಟ್ಸ್. ಓಕೆನಾ? ಈಗ ಒಂದು ಸರ್ಕಲ್ ಡಯಾಗ್ರಾಮ್ ಬರೋಣ. ದೇರ್ ಈಸ್ ಎ ಸರ್ಕಲ್. ಈ ಸರ್ಕಲ್ಲಿಗೆ 2 ಲೈನ್ಸ್ ಇಂಟರ್ಸೆಕ್ಟ್ ಆಗ್ತಿದ್ದಾರೆ. ಒಂದು ಲೈನ್ ಪಿ ಕ್ಯೂ, ಇನ್ನೊಂದು ಲೈನ್ ಈಕ್ವೇಷನ್ ಎಮ್ ಎನ್. ಸೊ ಇವರಿಬ್ಬರು ಇಂಟರ್ಸೆಕ್ಟ್ ಟಚ್ ಮಾಡ್ತಾಯಿದ್ದಾರೆ. ಓಕೆನಾ? ಹಿಂಗೆ ಟಚ್ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ಸೊ ಈ ಲೈನ್ ಏನು ತಗೊಳ್ಳಿ, ಪಿ ಕ್ಯೂ. ಈ ಲೈನ್ ತಗೊಳ್ಳಿ ಎಮ್ ಎನ್. ಓಕೆನಾ? ದೇ ಆರ್ ಇಂಟರ್ಸೆಕ್ಟಿಂಗ್. ಆಮೇಲೆ ಜೊತೆಗೆ ಈ ಸರ್ಕಲ್ನ ಈ ಲೈನ್ಸು ಟ್ಯಾಂಜೆಂಟಾಗಿ ಯಾವ ಪಾಯಿಂಟಲ್ಲಿ, ಎ ಮತ್ತು ಬಿ ಪಾಯಿಂಟಲ್ಲಿ. ಓಕೆನಾ? ಈ ಸರ್ಕಲ್ಗೆ ಅಫ್ಕೋರ್ಸ್ ಸೆಂಟರ್ ಇದೆ. ಸೆಂಟರ್ ಆಫ್ ಎ ಸರ್ಕಲ್ ಇಲ್ದಾಳ. ಓಕೆನಾ? ವಿಚ್ ಈಸ್ ಓ. ಸೆಂಟರ್ ವ್ಯಾಲ್ಯೂ ಎಷ್ಟು ನನಗೆ ಆಲ್ರೆಡಿ ಗೊತ್ತು, 2 3. ಕರೆಕ್ಟಾ? ಆ್ಯಂಡ್ ಟ್ಯಾಂಜೆಂಟು ಮತ್ತು ಯಾರು ಲೈನು ಯಾವ ಥರ ಇರುತ್ತೆ, ಟ್ಯಾಂಜೆಂಟ್ ಮತ್ತು ಸೆಂಟರಿಂದ ಯಾವ ಥರ 90 ಡಿಗ್ರಿಯಿಂದ ಪಾಸಾಗಿರುತ್ತೆ. ಕರೆಕ್ಟಾ? ಸೇಮ್ ಸ್ಟೋರಿ ಇಲ್ಲೂ ಕೂಡ. ಸೊ ಇವರಿಬ್ಬರು ಯಾವ ಥರ ಪಾಸಾಗಿರ್ತಾರೆ, 90 ಡಿಗ್ರಿಲಿ ಪಾಸಾಗಿರ್ತಾರೆ. ಕರೆಕ್ಟಾ? ಆ್ಯಂಡ್ ಆ್ಯಂಗಲ್ ಬಿಟ್ವೀನ್ ದೆಮ್ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ, 60 ಡಿಗ್ರಿ ಕೊಟ್ಟಿದ್ದಾರೆ. ಸೊ ಈ ಟೋಟಲ್ ಆ್ಯಂಗಲ್ ಈಸ್ ಈಕ್ವಲ್ ಟು ಎಷ್ಟು, 60 ಡಿಗ್ರಿ. ಕರೆಕ್ಟಾ? ನೆಕ್ಸ್ಟ್ ನನಗೆ ಬೇಕಾಗಿರೋ ಪಾಯಿಂಟ್ ಯಾವುದು, ನನಗೆ ಬೇಕಾಗಿರೋದು ಈ ಪಾಯಿಂಟ್. ಕರೆಕ್ಟಾ? ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ಏನು ಕೇಳಿದಾರೆ ನೋಡ್ರಿ. ದೆನ್ ಫೈಂಡ್ ಲೋಕಸ್ ಆಫ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ಪಿ ಕ್ಯೂ ಆ್ಯಂಡ್ ಎಮ್ ಎನ್. ಸೊ ದಿಸ್ ಈಸ್ ಪಿ ಕ್ಯೂ ಆ್ಯಂಡ್ ಎಮ್ ಎನ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್. ಈ ಪಾಯಿಂಟಿಂದ ಲೋಕಸ್ ಬೇಕು ಅಂದರೆ ಈ ಪಾಯಿಂಟ್ನ ಏನು ಅಂತ ಕನ್ಸಿಡರ್ ಮಾಡಲಿ, ಈ ಪಾಯಿಂಟ್ನ ಆರ್ ಅಂತ ಕನ್ಸಿಡರ್ ಮಾಡ್ತೀವಿ. ಆರ್ ಈಸ್ ಈಕ್ವಲ್ ಟು ಎಚ್ ಕೆ. ಸೊ ಲೋಕಸ್ ಬೇಕು ಅಂದರೆ ಏನು ಮಾಡ್ತೀವಿ, ಎಚ್ ಕೆ ಅಂತ ಕನ್ಸಿಡರ್ ಮಾಡಿ ಲಾಸ್ಟಿಗೆ ಎಕ್ಸ್ ವೈಗೆ ರಿಪ್ಲೇಸ್ ಮಾಡ್ತೀವಿ. ನನ್ನ ಕೆಲಸ ಏನೀಗ, ನನಗೆ ಗೊತ್ತಿರೋ ಫಸ್ಟ್ ಎಲ್ಲ ಪಾಯಿಂಟ್ಸ್ಗಳು ಬರ್ಕೊತೀನಿ. ಫಸ್ಟ್ ಇದು ರೇಡಿಯಸ್. ಸೊ ರೇಡಿಯಸ್ ಈಸ್ ಈಕ್ವಲ್ ಟು ಎಷ್ಟು, 4. ಕರೆಕ್ಟಾ? ನೆಕ್ಸ್ಟು ಪಾಯಿಂಟ್ ಗೊತ್ತು 2, 3. ನೆಕ್ಸ್ಟ್ ನನಗೆ ಇಲ್ಲಿ ಎಚ್ ಕೆ ಗೊತ್ತು. ಎಚ್ ಕೆ ಇರೋ ಅಂಥ ಒಂದು ಈಕ್ವೇಷನ್ ಕ್ರಿಯೇಟ್ ಮಾಡಿದ್ರೆ ಸಾಕು.
ಸೊ ಎಚ್ ಕಮಕ್ಕೆ ಇಲ್ಲಿದೆ, ಅಬ್ಸರ್ವ್ ಮಾಡಿರಿ, ಎಚ್ ಕಮಕ್ಕೆ ಇಲ್ಲಿದೆ, ನನಗೆ ಗೊತ್ತಿರೋದು ರೇಡಿಯಸ್ ಗೊತ್ತು, ನನಗೆ ಗೊತ್ತಿರೋದು ಸೆಂಟರ್ ಗೊತ್ತು, ಆಮೇಲೆ ಜೊತೆ ಆ್ಯಂಗಲ್ ಬಿಟ್ವೀನ್ ದೆಮ್ ಗೊತ್ತು. ಇದಿಷ್ಟನ್ನ ಯೂಸ್ ಮಾಡಿ ಒಂದು ಈಕ್ವೇಷನ್ ರೆಡಿ ಮಾಡ್ಕೊಬೇಕು. ಈಕ್ವೇಷನ್ ರೆಡಿ ಮಾಡಬೇಕು ನನಗೆ ಏನು ಕಾಣ್ತಾ ಇದೆ, ಆಲ್ರೆಡಿ ಈ ಲೈನ್ ಇವೆರಡು ಪರ್ಪೆಂಡಿಕ್ಯುಲರ್, ಕರೆಕ್ಟಾ? ಇವೆರಡು ಜಾಯಿನ್ ಮಾಡಿದ್ರೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗುತ್ತೆ, ಕರೆಕ್ಟಾ? ಸೊ ಇದನ್ನು ಜಾಯಿನ್ ಮಾಡಬೇಕು ಅಂದರೆ ಇಲ್ಲಿ ಅಬ್ಸರ್ವ್ ಮಾಡಿರಿ. ಈಗ ಸಪೋಸ್ ಇವೆರಡು ಲೈನ್ನ ಜಾಯಿನ್ ಮಾಡಿದೆ, ಇವೆರಡು ಲೈನ್ ಜಾಯಿನ್ ಮಾಡಿದ್ರೆ ಇಲ್ಲೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕ್ರಿಯೇಟ್ ಆಯಿತಾ? ಈ ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ವಿಚ್ ಈಸ್ ಫ್ರಮ್ ಟ್ರಯಾಂಗಲ್ ಓ ಎ ಆರ್, ಓಕೆನಾ? ಫ್ರಮ್ ಟ್ರಯಾಂಗಲ್ ಓ ಎ ಆರಲ್ಲಿ ಇದು ಅಬ್ಸರ್ವ್ ಮಾಡಿರಿ. ಇಲ್ಲಿ ನನಗೆ ಟೋಟಲ್ ಆ್ಯಂಗಲ್ 60 ಅಂತ ಗೊತ್ತು, ಕರೆಕ್ಟಾ? ಇದು 90 ಡಿಗ್ರಿ, ಈ ಟೋಟಲ್ ಆ್ಯಂಗಲ್ 60 ಡಿಗ್ರಿ. ಹಂಗಂದರೆ ಈ ಮಿಕ್ಕಿದ ಆ್ಯಂಗಲ್ ಎಷ್ಟಾಗುತ್ತೆ ಅಲ್ಲಿಗೆ? 30 ಡಿಗ್ರಿ ಆಗುತ್ತೆ, ಕರೆಕ್ಟಾ? ಯಾಕಂದರೆ ಈಕ್ವಲಾಗಿ ಕಟ್ಟಾಗಿರುತ್ತೆ ಇದು. ಸೊ ಅಲ್ಲಿಗೆ ಇದು 30 ಡಿಗ್ರಿ ಆದರೆ ಈ ಟ್ರಯಾಂಗಲಲ್ಲಿ ಆ್ಯಂಗಲ್ ಓ ಈಸ್ ಈಕ್ವಲ್ ಟು ಎಷ್ಟು? 30 ಡಿಗ್ರಿ. ನನಗೆ ಗೊತ್ತಿರೋದು ಯಾರು? ಆ್ಯಂಗಲ್ ಓ ಗೊತ್ತು, ವಿಚ್ ಈಸ್ 30 ಡಿಗ್ರಿ. ಈ ಆ್ಯಂಗಲ್ ಓಗೆ ಈ ಲೈನ್ ಅಡ್ಜಸೆಂಟ್ ವಿಚ್ ಈಸ್ 4. ಈ ಲೈನ್ ಯಾರು? ಹೈಪೋಟೆನಿಸಲ್ಲಿ ನನಗೆ ಈ ಪಾಯಿಂಟ್ಸ್ ಗೊತ್ತು. ಸೊ ಇವೆರಡರಿಂದ ಈಕ್ವೇಷನ್ ಕ್ರಿಯೇಟ್ ಮಾಡ್ಬೋದು. ಸೊ ಅಲ್ಲಿಗೆ ಈಕ್ವೇಷನ್ ಏನಾಗುತ್ತೆ ಅಲ್ಲಿಗೆ? ಫ್ರಮ್ ಟ್ರಯಾಂಗಲ್ ಓ ಎ ಆರ್ ಆ್ಯಂಗಲ್ ಓ ಈಸ್ ಈಕ್ವಲ್ ಟು 30, ದೇರ್ಫೋರ್ ಕಾಸ್ 30 ಈಸ್ ಈಕ್ವಲ್ ಟು, ಕಾಸ್ನೇ ಚೂಸ್ ಮಾಡಿರೋ ರೀಸನ್ ಏನು? ನನಗೆ ಅಡ್ಜಸೆಂಟ್ ವಿಚ್ ಈಸ್ ಯಾರು? ಆರ್, ಕರೆಕ್ಟಾ? ಅಡ್ಜಸೆಂಟ್ ಯಾರು? ಓ ಎ ಡಿವೈಡ್ ಬೈ ಹೈಪೋಟೆನಿಸ್ ಯಾರು? ಓ ಆರ್, ಕರೆಕ್ಟಾ? ಕಾಸ್ 30 ಈಸ್ ಈಕ್ವಲ್ ಟು √3/2 ಈಸ್ ಈಕ್ವಲ್ ಟು ಓ ಎ ಈಸ್ ಈಕ್ವಲ್ ಟು ಎಷ್ಟು? ರೇಡಿಯಸ್ 4 ಡಿವೈಡ್ ಬೈ ಓ ಆರ್. ಸೊ ಅಲ್ಲಿ ಓ ಆರ್ ಈಸ್ ಈಕ್ವಲ್ ಟು ಏನಾಯ್ತು? ಓ ಆರ್ ಈಸ್ ಈಕ್ವಲ್ ಟು 8 ಡಿವೈಡೆಡ್ ಬೈ √3. ಸೊ ಇಲ್ಲಿಂದ ಓ ಆರ್ ಈಸ್ ಈಕ್ವಲ್ ಟು ಏನು? ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಫಾರ್ಮುಲಾ ಹಾಕ್ಲಾ? ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಏನು? √(h-2) ಹೋಲ್ ಸ್ಕ್ವೇರ್ ಪ್ಲಸ್ k-3 ಹೋಲ್ ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು 8 ಡಿವೈಡ್ ಬೈ √3 ಅಂತ ಬರಿಬೋದಾ? ಸೊ ಅಲ್ಲಿಗೆ ಎಚ್ ಮತ್ತು ಕೆ ಇದು ರಿಲೇಷನ್ ಸಿಗ್ತಾ? ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಮುಗೀತು. ಸಿಂಪ್ಲಿಫೈ ಮಾಡಿದಾಗ ಸೊ ಅಲ್ಲಿಗೆ ಫಸ್ಟ್ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದ ಮೇಲೆ ಇದು ಓಪನ್ ಮಾಡಿದರೆ h-2 ಹೋಲ್ ಸ್ಕ್ವೇರ್, ಈ ಪಾರ್ಟ್ ಓಪನ್ ಮಾಡಿದಾಗ ಏನಾಗುತ್ತೆ ನೋಡಿರಿ, h² ಪ್ಲಸ್ 4 ಮೈನಸ್ 4h ಪ್ಲಸ್ k² ಪ್ಲಸ್ 9 ಮೈನಸ್ 6k ವಿಚ್ ಈಸ್ ಈಕ್ವಲ್ ಟು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದಾಗ ಇಲ್ಲೇನು ಬರುತ್ತೆ? 64 ಡಿವೈಡೆಡ್ ಬೈ 3. ನೆಕ್ಸ್ಟ್ ಸ್ಟೆಪ್, ಈ 3ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಎವ್ರಿ ಎಲಿಮೆಂಟಿಗೆ ಏನಾಗುತ್ತೆ ಅಲ್ಲಿಗೆ? 3h² ಪ್ಲಸ್ 3k² ಮೈನಸ್ 12h ಮೈನಸ್ 18k ಪ್ಲಸ್ 12 ಪ್ಲಸ್ 18, ಕರೆಕ್ಟಾ? ಯಾಕೆಂದರೆ ಪ್ಲಸ್ 12 ಪ್ಲಸ್ 27, ಯಾಕಂದರೆ 9 ಪ್ಲಸ್ 4 13, 13 39 ಪ್ಲಸ್ 64 ಕಡೆ ಬಂದರೆ ಮೈನಸ್ 64 ಈಸ್ ಈಕ್ವಲ್ ಟು 0. ದೇರ್ಫೋರ್ ಈಕ್ವೇಷನ್ ಆಯಿತು 3h² ಪ್ಲಸ್ 3k² ಮೈನಸ್ 12h ಮೈನಸ್ 18k ಮೈನಸ್ ಇದದ್ದು ವ್ಯಾಲ್ಯೂ 25, ಕರೆಕ್ಟಾ? 39 6 25, ಕರೆಕ್ಟ್, ವಿಚ್ ಈಸ್ ಈಕ್ವಲ್ ಟು 0. ನನಗೆ ಇದ್ರದ್ದು ಲೋಕಸ್ ಬೇಕು ಅಂದರೆ ಎಚ್ ಕಮಕ್ಕೆ ಈಕ್ವೇಷನ್ ಸಿಕ್ಕಿದೀಗ. ದೆನ್ ಲೋಕಸ್ ಆಫ್ ಆರ್ ಈಸ್, ಲೋಕಸಲ್ಲಿ ಏನು ಮಾಡ್ತೀವಿ? ಎಚ್ ಕಮಕ್ಕೇನ ರಿಪ್ಲೇಸ್ ವಿತ್ ಎಕ್ಸ್ ಕಮ ವೈ ಅಂತ ಬರೆದ್ರೆ ಮುಗೀತು. ಸೊ ಅಲ್ಲಿ ಎಚ್ ಕಮಕ್ಕೆ ಪ್ಲೇಸಲ್ಲಿ ಎಕ್ಸ್ ಕಮ ಬರೀರಿ, ಅವಾಗೇನಾಯ್ತು? ಆನ್ಸರ್ ಈಸ್ 3 ಕಾಮನ್ ತೆಗೆದ್ರೆ x² ಪ್ಲಸ್ y² ಮೈನಸ್ 12x ಮೈನಸ್ 18y ಮೈನಸ್ 25 ವಿಚ್ ಈಸ್ ಈಕ್ವಲ್ ಟು 0. ದಿಸ್ ಈಸ್ ಲೋಕಸ್ ಆಫ್ ಎ ಸರ್ಕಲ್. ಸೊ ಅಲ್ಲಿಗೆ ಆನ್ಸರ್ ಏನು? 3x² 12 18 25, 3x² 12 18 25 ವಿಚ್ ಈಸ್ ಆಪ್ಷನ್ 4. ಓಕೆ, ಥ್ಯಾಂಕ್ ಯು.